ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರೇ, ಮುಖ್ಯವಾಗಿ ಎಲ್ಲರೂ ಕೂಡ ಬಹುತೇಕ ನನಗೆ ಚಿರಪರಿಚಿತರು. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ವೃಂದದವರೇ, ನಮ್ಮ ಸುಕುಮಾರ್ ಅವರೇ, ಈಗಷ್ಟೇ ಭಾಳ ಉಪಯುಕ್ತಕರವಾದಂಥ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಈಗಾಗಲೇ ಮಂಡಿಸೋದು. ಇವತ್ತು ಅಧ್ಯಕ್ಷ ಹೇಳಿದಾಗೆ ನಮಗೂ ಎಲ್ಲ ಒಂದು ಕಡೆ ಮುಜುಗರ. ಯಾಕಂದರೆ ನಿಮ್ಮಂಥ ಉಪಾಧ್ಯಾಯರ ಹತ್ರ ನಾವು ಕೂಡ ಸರ್ಕಾರಿ ಶಾಲೆಗಳಲ್ಲೇ ಪಾಠ ಕಲ್ತಿರ್ತಕ್ಕಂಥವ್ರು. ಅವರ ಆಶೀರ್ವಾದದಿಂದ ಇಲ್ಲಿ ನಿಂತ್ಕೊಂಡು ಮಾತಾಡುವಂಥ ಒಂದು ನೈತಿಕ ಬಲ ನಮ್ಗೆ ತುಂಬಿರ್ತಕ್ಕಂಥವರು ಆ ಶಿಕ್ಷಕ ವೃಂದದವರೇ. ಆ ಶಿಕ್ಷಕ ವೃಂದದವರ ಮುಂದೆ ಮಾತಾಡೋದಕ್ಕೆ ನಮಗೂ ಎಲ್ಲೋ ಒಂದು ಕಡೆ ಒಂದು ಮುಜುಗರ ಆಗ್ತದೆ. ಆದರೆ ಅನಿವಾರ್ಯ ಮಾತಾಡಲೇಬೇಕು. ಇವತ್ತು ಸೋಮೇಶ್ ಅವರು ನನಗೆ ದೂರವಾಣಿ ಮೂಲಕ ತಿಳಿಸಿದ್ರು, ಈ ಥರ ಟ್ರೈನಿಂಗ್ ನಡೀತಾ ಇದೆ, ತಾವೊಂದು ಬಂದು ಈ ಮಕ್ಕಳಿಗೆ ಸಂಬಂಧಿಸ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ತಾವು ತಿಳಿಸ್ಕೊಡ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಈಗಾಗಲೇ ಮಕ್ಕಳ ಹಕ್ಕುಗಳ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ನಮ್ಮ ಸತೀಶ್ ಅವರು ಕೊಟ್ಟಿದ್ದಾರೆ. ಬಹುತೇಕ ಮಕ್ಕಳ ಹಕ್ಕುಗಳು ನಿಮ್ಮ ಗಮನದಲ್ಲಿದ್ದಂತೆ ಬಹುತೇಕ ಮಕ್ಕಳ ಹಕ್ಕುಗಳು ಇವತ್ತಿನ ದಿವಸ ಇದೆ. ಈಗ ಮೊದಲನೇ ಹಕ್ಕು ಹೇಳಬೇಕಾದ್ರೆ ಶೋಷಣೆಯ ವಿರುದ್ಧದ ಹಕ್ಕು ಅಂತಾರೆ. ಅಂದರೆ ಮಕ್ಕಳ ವಿರುದ್ಧ ಆಗ್ತಕ್ಕಂಥ ಶೋಷಣೆಗಳನ್ನು ತಡೆಗಟ್ಟಬೇಕು, ಅದು ಶೋಷಣೆಯ ವಿರುದ್ಧದ ಹಕ್ಕು ಅಂತ. ಯಾವ ರೀತಿ ಶೋಷಣೆ ತಡಿತಕ್ಕಂಥದ್ದು? ಒಂದಲ್ಲ ಒಂದು ರೀತಿ ಹೆಣ್ಣು ಮಕ್ಕಳ ಮೇಲೆ ಅನೇಕ ರೀತಿಯಾದಂಥ ಒಂದು ದಬ್ಬಾಳಿಕೆಗಳು ಆಗ್ತಾನೆ ಬರ್ತಾಯಿದೆ. ಈಗೇನಾಗ್ತದೆ, ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಪ್ರಜ್ವಲ ಭವಿಷ್ಯವನ್ನು ಕಂಡುಕೊಳ್ಬೇಕಾಗ್ತಕ್ಕಂಥ ಮಕ್ಕಳನ್ನು ನಾವು ಎತ್ಕೊಂಡೋಗಿ ಅಪ್ರಾಪ್ತ ವಯಸ್ಸಿನಲ್ಲೇ ಅವರನ್ನು ದುಡಿಮೆಗೆ ಹಾಕ್ತೀವಿ. ದುಡಿಮೆಗೆ ಆಗಿದಾಗ ಅವರ ಒಂದು ಪ್ರಜ್ವಲ ಭವಿಷ್ಯವನ್ನು ನಾವೇ ಮೊಟಕುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಅವರನ್ನು ಹೋಟೆಲ್ಗಳಲ್ಲಿ ಕೆಲಸಕ್ಕೆ ಬಿಡ್ತಕ್ಕಂಥದ್ದು, ಒಂದು ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಬಿಡ್ತಕ್ಕಂಥದ್ದು, ಅವರ ಸಂಪೂರ್ಣ ಒಂದು ಪ್ರಜ್ವಲ ಭವಿಷ್ಯವನ್ನು ನಾವು ಮೊಟಕುಗೊಳಿಸುವಂಥ ಮಟ್ಟಕ್ಕೆ ಹೋಗ್ತಾಯಿದ್ವಿ. ಯಾವಾಗ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಬಂತೋ ಅದಕ್ಕೆ ಒಂದು ಕಡಿವಾಣ ಹಾಕಲೇಬೇಕಾಯಿತು. ಅದಕ್ಕೆ ಏನು ಇವತ್ತು ಮಕ್ಕಳನ್ನು ಈ ಥರ ದುಡಿಮೆಗೆ ಅವರನ್ನೆಲ್ಲರೂ ಕೂಡ ಬಳಸ್ಕೊಂಡ್ರೆ ಸೊ ಅದು ಅಪರಾಧ, ಕಾನೂನಲ್ಲಿ ಅಪರಾಧ. ಇವತ್ತು ಕೂಡ ಬಹುತೇಕ ಪ್ರಕರಣಗಳು ಪತ್ತೆ ಹೆಚ್ಚಾಗಿ ಇವತ್ತು ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇದೆ. ಹೋಟೆಲಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ಬಳಸ್ಕೊಳ್ತಕ್ಕಂಥದ್ದು, ಅವರನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಒಂದು ವಿಧಿವಿಧಾನಗಳನ್ನು ಕೂಡ ನಾವು ಕಾನೂನು ಅಡಿಯಲ್ಲಿ ನೋಡ್ತಾ ಇದ್ವಿ. ಎರಡನೇದಾಗಿ ಬಾಲ್ಯ ವಿವಾಹಗಳು ನಾವು ನೋಡ್ತಾ ಇದ್ವಿ. ಬಾಲ್ಯ ವಿವಾಹಗಳು ಅಪ್ರಾಪ್ತ ವಯಸ್ಸು ಹದಿಹರಿಯದೇ ಇರ್ತಕ್ಕಂಥ ಮಕ್ಕಳಿಗೆ ಅವರನ್ನು ಗೊತ್ತಿದ್ದು 10ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು, ಮದುವೆ ಮಾಡ್ತಕ್ಕಂಥದ್ದು. ಮೊದಲು ಒಂದು ಸಲ ನನ್ನ ಗಮನಕ್ಕೆ ಬಂತು, 8ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಗುವಿಗೆ ಮದುವೆ ಮಾಡಿಕೊಡ್ತಕ್ಕಂಥದ್ದು. ಅದೇನಾಗ್ತದೆ ಅಂದರೆ, ಕಾನೂನು ಒಂದು ಕಡೆ ಆದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದುವೆ ಮಾಡಿದಾಗ ಅವರ ಆರೋಗ್ಯದ ಮೇಲೆ ಭಾಳಷ್ಟು ಏರುಪೇರುಗಳಾಗ್ತಾಯಿದೆ. ಅದರಿಂದ ಭಾಳಷ್ಟು ಏರುಪೇರುಗಳಾಗಿ ಅವರ ಆರೋಗ್ಯದ ಮೇಲೆ ತುಂಬಲಾರದಂತೆ ನಷ್ಟ ಆಗ್ತಾಯಿದೆ. ಸೊ ಇದಕ್ಕೆ ಕಠಿಣವಾದಂಥ ಒಂದು ಶಿಕ್ಷೆ ಇವತ್ತು ಅದನ್ನು ಗುರುತುಪಡಿಸಿದಾಗ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಅದರ ಮಾಹಿತಿಯನ್ನು ಕೊಟ್ಟಾಗ ಅದು ತೀವ್ರವಾದಂಥ ಒಂದು ಶಿಕ್ಷೆಗೆ ಒಳಪಡಿಸ್ತಾರೆ. ಅದನ್ನು ಯಾರು ಅದಕ್ಕೆ ಸಹಕರಿಸಿರ್ತಾರೋ ಅಂಥವನ್ನೆಲ್ಲೂ ಕೂಡ ಶಿಕ್ಷೆಗೆ ಗುರುಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ದೇಶದಲ್ಲಿದೆ. ಆಮೇಲೆ ಜೀತ ಪದ್ಧತಿ ಏನು, ತಂದೆ ಜೀತದಾಗಿದ್ದ ತಾತ ಆದಮೇಲೆ ತಂದೆ ಆದಮೇಲೆ ಮಗೆ, ಇದೇ ಅನುವಂಶೀಯತೆಯಿಂದ ಅದನ್ನು ಮುಂದುವರಿಸ್ಕೊಳ್ತಾ ಇರ್ತಕ್ಕಂಥ, ಯಾಕಂದರೆ ಅದನ್ನು ಕೂಡ ರದ್ದುಪಡಿಸ್ತಕ್ಕಂಥ ಬಹುತೇಕ ಕಾನೂನುಗಳು ಈ ದೇಶದಲ್ಲಿದ್ದರೂ ಕೂಡ ಅದು ಇವತ್ತು ಕೂಡ ಅದು ವಹಿವಾಟುಗಳು ನಡೀತಾನೇ ಇದೆ. ಸೊ ನಾನು ಹೇಳ್ತಕ್ಕಂಥದ್ದು ಇವೆಲ್ಲೂ ಕೂಡ ಮಕ್ಕಳ ಮೇಲೆ ಆಗ್ತಕ್ಕಂಥ ಒಂದು ಶೋಷಣೆ. ಈ ಶೋಷಣೆ ಕಡಿವಾಣ ಹಾಕೋದಕ್ಕೆ ಬಹಳ ಕಠಿಣವಾದಂಥ ಕಾನೂನುಗಳು ಈ ದೇಶದಲ್ಲಿದ್ದಾವೆ. ಆ ಕಠಿಣವಾದಂಥ ಕಾನೂನುಗಳನ್ನು ನಾವು ಅಂತ ಕಂಡು ಬಂದಾಗ ಅದು ಬಹಳಷ್ಟು ನ್ಯಾಯಾಲಯಗಳು ಗಾಂಭೀರ್ಯವಾಗಿ ತಗೊಂಡು ಅದನ್ನು ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಒಂದು ಕೆಲಸಗಳು ಇವತ್ತು ಆಗ್ತಾ ಇದೆ. ಸೊ ಅದು ಮುಖ್ಯವಾಗಿ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಈ ತಂದೆಯ ಒಂದು ಪೋಷಕರು ಮಕ್ಕಳ ಪೋಷಕರು ಏನಿದ್ದಾರೆ ಅವ್ರಿಗೆ ತಿಳಿ ಹೇಳಬೇಕು.
ಒಂದು ವೇಳೆ ಅವರನ್ನು 7ನೇ ತರಗತಿ ನಿಲ್ಲಿಸಿದಾಗ ಅವ್ರ ಮನೆಗೆ ಹೋಗಿ ಅವ್ರ ಮನವೊಲಿಸಿ ಅವರನ್ನು ಶಾಲೆಗೆ ಕರೆತರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇವತ್ತು ಶಿಕ್ಷಕರು ಬಹುತೇಕವಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಮಾಡಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ಕೂಡ ತಮ್ಮಲ್ಲಿ ಮಾಡ್ತೀನಿ. ಆಮೇಲೆ ಬದುಕುವ ಹಕ್ಕು, ಮಗುಗೆ ಈ ಸಾಕಷ್ಟು ಜೀವರಾಶಿಗಳು ಏನಿದೆ, ಪ್ರತಿಯೊಂದು ಜೀವರಾಶಿಗೂ ಕೂಡ ಬದುಕುವ ಒಂದು ಹಕ್ಕು ಆ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಕಸಿದುಕೊಳ್ತಕ್ಕಂಥದ್ದು ಯಾರಿಂದನೂ ಇಲ್ಲ, ಅದು ಯಾರಿಂದನೂ ಸಾಧ್ಯನೇ ಇಲ್ಲ. ಅಂದರೆ ಬದುಕುವ ಹಕ್ಕಿನಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು, ಮಗುವಿಗೆ ಬದುಕಿನ ಒಂದು ಹಕ್ಕದಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂತ ಹೇಳಿದರೆ, ಅವ್ರಿಗೆ ಬದುಕಲಿಕ್ಕೆ ಒಳ್ಳೆಯ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕು. ಅಥವಾ ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು, ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೀತಕ್ಕಂಥದ್ದು, ಒಂದು ಒಳ್ಳೆಯ ಮಾತು, ಒಳ್ಳೆಯ ನಡೆ, ಒಳ್ಳೆಯ ನುಡಿ ಇವೆಲ್ಲವನ್ನು ಕೂಡ ಅಭ್ಯಾಸ ಮಾಡಿಸುವಂಥ ಮತ್ತು ಒಳ್ಳೆಯ ಒಂದು ವಾತಾವರಣದಲ್ಲಿ ತಾನು ಕೂಡ ಬದುಕಿ ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕುವಂಥ ಒಂದು ಪ್ರವೃತ್ತಿ ಮಕ್ಕಳಲ್ಲಿ ಬರುವಂಥ ಒಂದು ಕೆಲಸವನ್ನು ಕೂಡ ಇವತ್ತು ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅದು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕಾಗಿ ಜನಿಸಿದಂಥ ಪ್ರತಿಯೊಂದು ಮಗುವು ಕೂಡ ಈ ಪ್ರಪಂಚದಲ್ಲಿ ಬದುಕುಳಿಯುವಂಥ ಮತ್ತು ಬದುಕುವಂಥ ಒಂದು ಹಕ್ಕನ್ನು ಮಗುವನ್ನು ಪಡ್ಕೊಂಡಿದ್ದಾನೆ. ಮೂರನೇದಾಗಿ ಹೇಳಬೇಕಾದ್ರೆ ಶೈಕ್ಷಣಿಕ ಹಕ್ಕು. ಇದು ಶೈಕ್ಷಣಿಕ ಹಕ್ಕನ್ನು ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭಾರತದ ಸಂವಿಧಾನ ಅಡಿಯಲ್ಲಿ ಅದನ್ನು ಹೇಳಿದೆ, ಏನು ಕಡ್ಡಾಯ ಶಿಕ್ಷಣವನ್ನು ಕೊಡಿ. ಏನು BR ಅಂಬೇಡ್ಕರ್ ಅವರು ರಚಿಸಿದಂಥ ಒಂದು ಅದ್ಭುತವಾದಂಥ ಒಂದು ಸಂವಿಧಾನ ಏನಿದೆ, ಆ ಸಂವಿಧಾನದಲ್ಲಿ ಮಕ್ಕಳ ಒಂದು ಬಗ್ಗೆ ಅನುಚ್ಛೇದ 21 ಏನು ಸಂವಿಧಾನದ ಅನುಚ್ಛೇದ 21ರಲ್ಲಿ ಅದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಮಕ್ಕಳಿಗೆ ಕಡ್ಡಾಯವಾದಂಥ ಒಂದು ಶಿಕ್ಷಣವನ್ನು ಕೊಡಿ. ಇವತ್ತು ಸರ್ಕಾರಗಳು ಭಾಳಷ್ಟು ಅವರಿಗೆ ಊಟ, ಮಧ್ಯಾಹ್ನದ ಊಟ, ಅವರಿಗೆ ವಸತಿ ಎಲ್ಲವನ್ನು ಕೂಡ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅದರ ಹಿನ್ನೆಲೆ ಯಾವುದಂತೆ ಭಾರತದ ಸಂವಿಧಾನ. ಅವತ್ತೇ ಭಾರತದ ಸಂವಿಧಾನದಲ್ಲಿ ಹೇಳಿದ್ದಾರೆ, ಏನು ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವರಿಗೆ ಒಂದು ಸಮಂಜಸವಾದಂಥ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನು ಸಮಾಜದ ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಭಾರತದ ಸಂವಿಧಾನದಲ್ಲಿ ಹೇಳಿದೆ. ಅದಕ್ಕಾಗಿ ಅವರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯುವಂಥ ಹಕ್ಕು ಅವರಿಗೆ ಇದೆ. ಇನ್ನೂ ಒಂದು ಹೇಳಬೇಕಾದ್ರೆ, ಒಂದು ಆರೋಗ್ಯದ ಹಕ್ಕು. ಇವತ್ತು ಯಾಕೆ ಆರೋಗ್ಯದ ಹಕ್ಕು ಅಂತ ನಾವು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಹಳಷ್ಟು ಮಕ್ಕಳು ಶಾಲೆಗೆ ಬರ್ತಕ್ಕಂಥ ಬಹಳಷ್ಟು ಮಕ್ಕಳು ಈಗ ಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಅಪೌಷ್ಟಿಕತೆಯಿಂದ ನಡೀತಾ ಇದ್ದಾರೆ. ಅವರಿಗೆ ಒಂದು ಪೌಷ್ಟಿಕತೆಯನ್ನು, ಒಂದು ಆಹಾರವನ್ನು ಕೊಡ್ತಕ್ಕಂಥ ಶಾಲೆಗಳಿರುತ್ತೆ. ಅದು ಜವಾಬ್ದಾರಿ ಈಗ ಏನು ಸರ್ಕಾರಗಳು ಇವತ್ತು ಅವರಿಗೆ ಮಧ್ಯಾಹ್ನದ ಊಟ ಆಗ್ತಾ ಇದ್ದಾರೆ, ಆ ಮಧ್ಯಾಹ್ನದ ಊಟಲ್ಲೂ ಕೂಡ ಒಂದು ಪೌಷ್ಟಿಕಾಂಶದ ಒಂದು ಆಹಾರವನ್ನು ಕೊಡ್ತಕ್ಕಂಥದ್ದಾಗಲಿ, ಪೋಷಕರು ಮಕ್ಕಳಿಗೆ ಮನೆಯಲ್ಲಿ ಪೌಷ್ಟಿಕಾಂಶದ ಒಂದು ಆಹಾರವನ್ನು ಕೊಡ್ತಕ್ಕಂಥದ್ದಾಗಲಿ, ಅವರಿಗೆ ಒಂದೇ ಕಾಲಕ್ಕೆ ಅವರಿಗೆ ಶಾಲೆಗಳಲ್ಲಿ ಒಂದು ಏನು ತಪಾಸಣೆ ಮಾಡಿಸ್ತಕ್ಕಂಥದ್ದಾಗಲಿ, ಅಥವಾ ಆರೋಗ್ಯದ ಸಮಸ್ಯೆ ಇದ್ದಾಗ ಅವರನ್ನು ಚಿಕಿತ್ಸೆಗೆ ಒಳಪಡಿಸ್ತಕ್ಕಂಥದ್ದಾಗಲಿ, ಇವೆಲ್ಲವನ್ನು ಕೂಡ ಇಲ್ಲಿ ಅದನ್ನು ಮುನ್ನೆಚ್ಚರಿಕೆ ವಹಿಸಿಕೊಂಡು ಅವರ ಆರೋಗ್ಯದ ಬಗ್ಗೆ ಒಂದು ಗಾಂಭೀರ್ಯತೆಯಿಂದ ಏನು ಅದನ್ನು ಪರಿಗಣಿಸಿ ಅದನ್ನು ಪರಿಹಾರವನ್ನು ಕಂಡುಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ ಅಂತಕ್ಕಂಥದ್ದು ಕೂಡ ಅದು ಆರೋಗ್ಯದ ಒಂದು ಹಕ್ಕನ್ನು ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ, ಮತ್ತೊಂದು ಹೇಳಬೇಕಾದ್ರೆ, ಮಗುಗೆ ತಮ್ಮ ಒಂದು ಏನು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂದ್ರೆ, ತಮಗೆ ತೋಚಿದ್ದನ್ನು ಏನು ತಮ್ಮ ಮನಸ್ಸಿನಲ್ಲಿ ಅವ್ರಿಗೆ ಏನು ತೋರಿಸ್ತದೋ ಅದನ್ನು ಹೇಳುವಂಥ ಅಥವಾ ವ್ಯಕ್ತಪಡಿಸುವಂಥ ಅಭಿವ್ಯಕ್ತ ಸ್ವಾತಂತ್ರ್ಯ ಕೊಡಬೇಕು ಮಕ್ಕಳಿಗೆ. ಅವರು ಯಾವುದೋ ಒಂದು ವಿಷಯ ಚರ್ಚೆ ಆಗ್ತಾ ಇರಬೇಕಾದ್ರೆ, ಅವ್ರಿಗೆ ಏನೋ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಳಿದಾಗ ಕೂತ್ಕೊಳ್ಳು ಸುಮ್ಮನೆ ಅಂತ ಹೇಳಿ ಅವರನ್ನು ಮೊಟ್ಟೆಗೊಳಿಸಬಾರ್ದು, ಅವರನ್ನು ಪ್ರೇರೇಪಿಸಬೇಕು. ಹೇಳಪ್ಪ, ನಿನ್ನ ಪ್ರಶ್ನೆ ಏನಿದೆ ಅದಕ್ಕೆ ನಾನು ಉತ್ತರಿಸ್ತೇನೆ ಅಂತ ಹೇಳಿ ಅದಕ್ಕೆ ಉತ್ತರಿಸಿ ಅವರನ್ನು ಸಮಾಧಾನ ಪಡಿಸ್ಬೇಕು. ಒಂದು ವೇಳೆ ಅದಕ್ಕೆ ಸಮಾಧಾನ ಆಗದೆ ಇದ್ರೂ ಕೂಡ, ಆಗಲಿಲ್ಲ ಅಂದರೂ ಕೂಡ ಅದಕ್ಕೆ ಒಂದು ಸಕಾರಾತ್ಮಕವಾದಂಥ ಉತ್ತರ ಏನು ಅಂತದನ್ನು ಕಂಡುಕೊಂಡು ಆ ಮಗುವಿಗೆ ಅದನ್ನು ಪ್ರಸರಿಸಿ ಅದನ್ನು ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರತೆಗೆಯುವಂಥ ಒಂದು ಇದನ್ನು ಕೂಡ ಮಕ್ಕಳಿಗೆ ಕಲಿಸ್ಕೊಳ್ಬೇಕು. ಅದು ಅಭಿವ್ಯಕ್ತ ಸ್ವಾತಂತ್ರ್ಯ. ಅಂದರೆ ತನ್ನ ಅನಿಸಿಕೆ ಏನಿದೆ ಅದನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತಕ್ಕಂಥ ಸಂಪೂರ್ಣ ಒಂದು ಅವಕಾಶ ಮಕ್ಕಳಿಗೆ ಕೊಡಬೇಕು. ಅದು ಅವನ ಹಕ್ಕು. ಏನು ತನಗಿರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಅಥವಾ ತಮಗಿರ್ತಕ್ಕಂಥ ಡೌಟನ್ನು ವ್ಯಕ್ತಪಡಿಸಿ ಅದನ್ನು ಉತ್ತರವನ್ನು ಎಲ್ಲರಿಂದ, ನಿಮ್ಮಿಂದ ಆಗಲಿ ಅಥವಾ ಪೋಷಕರಿಂದ ಆಗಲಿ ಕಂಡುಕೊಳ್ತಕ್ಕಂಥ ಸಂಪೂರ್ಣ ಅಧಿಕಾರ ಮಗುವಿಗಿದೆ. ಈ ರೀತಿಯಾಗಿ ಚರ್ಚೆ ಮಾಡ್ತಾ ಬಹುತೇಕ ಹಕ್ಕುಗಳು ಇವತ್ತು ಮಕ್ಕಳಿಗೆ ಕೊಟ್ಟಿದೆ. ಇದನ್ನು ಹೊರತುಪಡಿಸಿ ಇನ್ನು ಬಹುತೇಕ ಕೆಲವೊಂದು ಗಂಭೀರವಾದಂಥ ವಿಚಾರಗಳನ್ನು ಕೂಡ ತಾವು ಇವತ್ತು ಗಮನದಲ್ಲಿ ಇಟ್ಕೋಬೇಕಾದ್ರು. ಯಾಕೆಂದ್ರೆ ತಾವೆಲ್ಲ ಶಿಕ್ಷಕರು. ಈಗ ಮೋಟಾರ್ ವೆಹಿಕಲ್ ಕಾಯ್ದೆ ಇದೆ. ಈ ಮೋಟಾರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಏನು ಹೇಳ್ತದೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ
ವಾಹನಗಳನ್ನು ಚಾಲನೆ ಮಾಡೋಕ್ಕೆ ಬಿಡಬಾರ್ದು, ಅದು ಕಾನೂನಿನಲ್ಲಿ ಅಪರಾಧ. ಇವತ್ತೇನಾಗ್ತಾ ಇದೆ, ಎಲ್ಲ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಅದಕ್ಕೆ ಊರುಗಳಲ್ಲಿ ತಮ್ಮ ಆ ಮಕ್ಕಳ ಪೇರೆಂಟ್ಸ್ ಕರೆಸ್ಕೊಂಡು ಅವ್ರಿಗೆ ಒಂದು ತಿಳುವಳಿಕೆ ಕೊಡಬೇಕು. ಇದು ಕಾನೂನು ಅಪರಾಧ. ಅದು ಏನು ಇಬ್ರು ಹೋಗೋದಿಲ್ಲ, 300 ಜನ ರೈಡಿಂಗ್ ಹೋಗ್ತಕ್ಕಂಥ ನಿದರ್ಶನಗಳು ಕೂಡ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅದು ಕಾನೂನಿನಲ್ಲಿ ತೀವ್ರ ಅಪರಾಧ ಆಗ್ತದೆ. ಸೊ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಏನು ವಾಹನವನ್ನು ಚಲಾಯಿಸ್ತಕ್ಕಂಥ ಅದನ್ನು ಸಂಪೂರ್ಣವಾಗಿ ಮೋಟಾರ್ ವೆಹಿಕಲ್ ಕಾಯ್ದೆಯಲ್ಲಿ ನಿಷೇಧಿಸಲಾಗಿದೆ. ಆದರೆ ಈ ಒಂದು ವಾಡಿಕೆ ಮುಂದುವರಿತಾ ಇದೆ, ಇದು ಆಗಬಾರ್ದು. ಸೊ ಇದು ಆಗದೆ ಇರಬೇಕಾದ್ರೆ ನೀವು ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ಅವರಿಗೆ ಆ ತಂದೆ ತಾಯಿಗಳಿಗೆ ತಿಳಿ ಹೇಳಿ ಮಕ್ಕಳಿಗೆ ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ವಾಹನಗಳನ್ನು ಚಾಲನೆ ಮಾಡೋದಕ್ಕೆ ಅವಕಾಶ ಕೊಡದಂತೆ ತಾವು ಎಚ್ಚರ ವಹಿಸಬೇಕಂತಕ್ಕಂಥದ್ದು ಕೂಡ ತಮ್ಮನ್ನು ನಾನು ಮನವಿ ಮಾಡ್ತೇನೆ. ಮುಖ್ಯವಾಗಿ ನೀವು ಗಾಂಭೀರ್ಯವಾಗಿ ಇನ್ನೊಂದು ವಿಚಾರ, ನೀವು ಮಕ್ಕಳಲ್ಲಿ ಈಗಲಿಂದಲೇ ಅವರೊಂದು ಪ್ರೇರಣೆಗೆ ಒಳಪಡಿಸಿ ಅವರಿಗೆ ಮುಖ್ಯವಾಗಿ ಅವ್ರ ತಲೆಗೆ ನೀವು ತುಂಬಬೇಕಾಗ್ತಕ್ಕಂಥ ಪ್ರಮುಖವಾದಂಥ ವಿಚಾರ, ಯಾಕಂದ್ರೆ ಒಳ್ಳೆ ಹಾದಿಯತ್ತ ಹೋಗ್ಬೇಕು. ಇವತ್ತೇನಾಗ್ತಾ ಇದೆ, ಬಹುತೇಕ ಮಕ್ಕಳು ಒಂದು ಕೆಟ್ಟ ಹಾದಿಯನ್ನು ಹಿಡಿತಾ ಇದ್ದಾರೆ. ಏನು, ಡ್ರಗ್ಸ್ ಮಾಫಿಯಾ ಅಂತ ಏನು ಹೇಳ್ತೀವಿ, ಏನು ಮಾದಕ ವಸ್ತುಗಳ ಒಂದು ಸೇವನೆಗೆ ಗುರಿಯಾಗಿ ಬಹಳಷ್ಟು ಮಕ್ಕಳು ಇವತ್ತು ತಮ್ಮ ಇಡೀ ಜೀವನವನ್ನೇ ಕಳ್ಕೊಳ್ಳುವಂಥ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇವತ್ತೇನಾಗ್ತಾ ಇದೆ, ಈಗ ಮಾದಕ ವಸ್ತುಗಳ ಸೇವನೆ ಯಾಕಾಗ್ತದೆ, ಅದಕ್ಕೆ ಬಹುತೇಕ ಕಾರಣಗಳಿದೆ. ಒಬ್ಬ ವಿದ್ಯಾರ್ಥಿ ತಾನು ಶಾಲೆಯಲ್ಲಿ ಇರಬೇಕಾದ್ರೆ ಸಹವಾಸ ದೋಷ, ಅವನು ಸಿಗರೇಟ್ ಕುಡಿತಾ ಇದ್ದಾನೆ, 1 ದಿವಸ ನೋಡ್ತಾನೆ, 2 ದಿವಸ ನೋಡ್ತಾನೆ, 3 ದಿವಸ, ಅದ್ರಲ್ಲಿ ಅವ್ನಿಗೇನೋ ರುಚಿ ಇರಬೇಕು, ಅದನ್ನು ನಾನು ಯಾಕೆ ಕುಡಿಬಾರ್ದು. ಸೊ ಅವನ ಜೊತೆ ಸೇರ್ಕೊಂಡು ಅವನು ಸಿಗರೇಟ್ ಕುಡಿತಕ್ಕಂಥದ್ದು, ಆಮೇಲೆ ಮದ್ಯಪಾನ ಸೇವನೆ ಮಾಡ್ತಕ್ಕಂಥ ಒಂದು ದುಶ್ಚಟಗಳಿಗೆ ಇವತ್ತು ಮಕ್ಕಳು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕು. ಆಮೇಲೆ ಸ್ಟ್ರೆಸ್ಸು, ಏನು ಮಾನಸಿಕ ಒತ್ತಡ. ಒಬ್ಬ ವಿದ್ಯಾರ್ಥಿನ ಕೇಳ್ತಾರೆ, ಏನಪ್ಪ ಈ ವಯಸ್ಸಿಗೆಲ್ಲ ನೀನು ಸಿಗರೇಟ್ ಕುಡಿತೀಯಲ್ಲಪ್ಪ, ಏನು ಮಾಡೋದು, 2 ಕ್ಲಾಸ್ ಮುಗಿಸಿದೆ, ಫುಲ್ ಸ್ಟ್ರೆಸ್ ಆಗೋಗಿದೆ, ಮಾನಸಿಕ ಒತ್ತಡ ಆಗಿದೆ, ಅದನ್ನು ನಿಭಾಯಿಸ್ಕೊಳ್ಳೋಕ್ಕೆ ನಾನು ಸಿಗರೇಟ್ ಕುಡಿತಾ ಇದ್ದೀನಿ ಅಂತ. ಅಂದರೆ ನಮ್ಮ ಮಾನಸಿಕ ಒತ್ತಡವನ್ನು ನೀಗಿಸ್ಕೊಳ್ಳೋದಕ್ಕೆ ನಾವು ಸಿಗರೇಟ್ ಕುಡಿಬೇಕಾ? ಸಿಗರೇಟ್ ಕುಡಿಯೋದ್ರಿಂದ ಅದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗ್ತದಾ? ಸೊ ಇವೆಲ್ಲ ಕೂಡ ಯಾವುದು ಆಗೋದಿಲ್ಲ. ಆದರೆ ಅದರ ಒಂದು ತಿಳಿ ಅವ್ರಿಗೆ ಹೇಳ್ಬೇಕು. ತಿಳಿ ಹೇಳಿದಾಗ ಅವರು ಅದನ್ನು ತಿಳ್ಕೊಳ್ಳುವಂಥ ವಯಸ್ಸದು. ಸೊ ಅದಕ್ಕಾಗಿ ಅವರಲ್ಲಿಗೆ ಒಂದು ಮಾದಕ ವಸ್ತುಗಳ ಒಂದು ಸೇವನೆ, ಏಕೆಂದರೆ ಧೂಮಪಾನ ಮಾಡ್ತಕ್ಕಂಥದ್ದು, ಗುಟ್ಕಾ ಸೇವನೆ ಮಾಡ್ತಕ್ಕಂಥದ್ದು, ಡ್ರಗ್ಸ್ ಸೇವನೆ ಮಾಡ್ತಕ್ಕಂಥದ್ದು, ಇವತ್ತು ಕೂಡ ನ್ಯಾಯಾಲಯಗಳೆಲ್ಲ ಅನೇಕ ಪ್ರಕರಣಗಳು ಇವತ್ತು ದಾಖಲಾಗ್ತಾ ಇದೆ. ಪೊಲೀಸರು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದನ್ನ ನಿಗ್ರಹಿಸೋದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಪ್ರಕರಣಗಳು ಒಂದಲ್ಲ ಒಂದು ಕಡೆ ಅದು ಬೆಳಕಿಗೆ ಬರ್ತಾ ಇದೆ. ಸೊ ಹಾಗಾಗಿ ಶಾಲೆಯಲ್ಲಿ ತಾವು ಮಕ್ಕಳಿಗೆ ಈಗಲಿಂದ ಕೂಡ ಇಂಥ ಮಾದಕ ವಸ್ತುಗಳ ಒಂದು ಸೇವನೆಗೆ ಯಾರಾದರೂ ಕೈ ಹಾಕಿದ್ರೆ ಇಂಥ ದುಷ್ಪರಿಣಾಮಗಳಾಗ್ತದೆ, ಅದು ನಿಮ್ಮ ಜೀವನದ ಮೇಲೆ ತುಂಬಲಾರದಂಥ ನಷ್ಟ ಆಗ್ತದೆ. ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ನೀವೇನಿದ್ರು ಕೂಡ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ, ಶಿಕ್ಷಣ ಕೊಟ್ಟಂತ ಶಿಕ್ಷಕರಿಗೆ ಒಂದು ಒಳ್ಳೆ ಹೆಸರನ್ನು ತಂದುಕೊಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಮನವೊಲಿಸಿ ಅವರನ್ನು ಒಳ್ಳೆ ದಾರಿಗೆ ತರೋದಂಥ ಸಂಪೂರ್ಣ ಜವಾಬ್ದಾರಿ ನಮ್ಮ ಶಿಕ್ಷಕ ಬಂಧುಗಳ ಮೇಲಿದೆ. ಸೊ ಈ ರೀತಿ ಚರ್ಚೆ ಮಾಡ್ತಾ ಹೋದರೆ ಮಕ್ಕಳಿಗಾಗಿ ಬಹುತೇಕ ಕಾನೂನುಗಳು ಈ ದೇಶದಲ್ಲಿದೆ. ಯಾಕಂದ್ರೆ ಒಂದೇ ಒಂದು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಶಿಕ್ಷಣವನ್ನು ಕೊಡಿ. ಆದರೆ ಶಿಕ್ಷಣ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಮೌಲಾಧಾರಿತವಾದಂಥ ಶಿಕ್ಷಣ ಇರಬೇಕು. ಅದು ಮೌಲಾಧಾರಿತವಾದಂಥ ಶಿಕ್ಷಣ ಇಲ್ಲದೆ ಇದ್ರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು, ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಕೀಳು ಅಂತ. ಒಂದು ಮೌಲ್ಯಗಳಿದೆ. ಯಾಕಂದ್ರೆ ಮೌಲ್ಯಗಳಿಂದ ಎಲ್ಲಿಂದ ಬರ್ತದೆ ಅಂತ ಕೇಳ್ಬೋದು ಹುಡುಗರು. ಏನ್ ಸರ್ ಅದು ಮೌಲ್ಯ ಅಂದ್ರೆ ಏನು ಮೌಲ್ಯಗಳು, ಯಾವ ರೀತಿ ಅದನ್ನ ನಮಗೆ ಅದರ ವಿಚಾರನ ಗೊತ್ತಿಲ್ಲ ಹೇಳಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕ ನಿದರ್ಶನಗಳಿದೆ. ಅನೇಕ ಇತಿಹಾಸಗಳನ್ನು ಬಿಟ್ಟು ಹೋಗಿದ್ದಾರೆ ಈ ದೇಶದಲ್ಲಿ. ಒಂದು ಸಣ್ಣ ಉದಾಹರಣೆ ತೆಗೆದುಕೊಳ್ಳಿ. ಈಗ ಶ್ರವಣಕುಮಾರ ತನ್ನ ತಂದೆಯನ್ನ ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಊರೂರು ಸುತ್ತ ಅಂದ್ರೆ ನಾವು ಹೆಗಲ ಮೇಲೆ ಹಾಕೊಂಡು ನಮ್ಮ ತಂದೆ ತಾಯಿ ಸುತ್ತಬೇಕಂತ ಅಲ್ಲ ಅರ್ಥ. ಅದು ಒಂದು ಸಂದೇಶ ಇದೆ ಸಮಾಜಕ್ಕೆ. ಜನ್ಮ ಕೊಟ್ಟಂತ ಮಕ್ಕಳು ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಬೇಕು ಅನ್ನೋವಂಥ ಒಂದು ಸಂದೇಶ ಇದೆ ಇಲ್ಲಿ. ಈಗ ದಶರಥ ಹೇಳ್ದ ರಾಮನ್ಗೆ, ನೀನು ಕಾಡಿಗೆ ಹೋಗು ಅಂತ. ಸೊ ಕಾಡಿಗೆ ತಂದ ಮಾತಿಗೆ ಬೆಲೆ ಕೊಟ್ಟು ಕಾಡಿಗೆ ಹೋದ ಯಾರು? ರಾಮ. ಹಾಗಂತೇಳಿ ನಾವೆಲ್ಲರೂ ಕಾಡಿಗೆ ಹೋಗ್ಬೇಕಂತ ಅಲ್ಲ ಮಕ್ಕಳು. ಅಲ್ಲೊಂದು ಸಂದೇಶ ಇದೆ, ಪಿತೃವಾಕ್ಯ ಪರಿಪಾಲನ ಅಂತ. ಸೊ ಇವೆಲ್ಲವೂ ಕೂಡ ನೈತಿಕತೆಯನ್ನು ಹೇಳ್ತಕ್ಕಂಥದ್ದು. ಆಮೇಲೆ ಅನೇಕ ಮಹನೀಯರ ಒಂದು ಇತಿಹಾಸಗಳ ಒಂದು ಪರಿಚಯನ ಮಕ್ಕಳಿಗೆ ಮಾಡಿಕೊಡ್ಬೇಕು. ಏನು ಬಡತನ
ವಿದ್ಯಾಭ್ಯಾಸಕ್ಕೆ ಮಾನದಂಡವಾಗಬಾರದು. ಈಗ ಉದಾಹರಣೆ ಬೇಕಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬೀದಿ ಸ್ಟ್ರೀಟ್ ಲೈಟ್ಸ್ ಅಲ್ಲಿ ಕೂತ್ಕೊಂಡು ಹೋದಂಥವ್ರು ವಿಶ್ವವಿಖ್ಯಾತಿ ಒಂದು ಇಂಜಿನಿಯರ್ ಆದ, ಮನೆ ಮನೆಗೂ ಪೇಪರ್ ಆಗ್ತಾ ಇದ್ದಂಥ ಒಬ್ಬ ಅಬ್ದುಲ್ ಕಲಾಂ ಈ ದೇಶದ ಮಹೋನ್ನತ ವಿಜ್ಞಾನಿ ಆದ. ಅದಕ್ಕೆ ಬಡತನ ಯಾವತ್ತೂ ಅವ್ರಿಗೆ ಅಡ್ಡ ಬರಲಿಲ್ಲ. ಅದರಲ್ಲಿ ಮಕ್ಕಳಿಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಬಡತನವನ್ನ ಪಕ್ಕಕ್ಕಿಡಿ. ಇವತ್ತು ಬಡತನ ಅದು ಮಾನದಂಡವಾಗಬಾರದು ವಿದ್ಯಾಭ್ಯಾಸಕ್ಕೆ. ಸೊ ಹಾಗಾಗಿ ಒಂದು ನೈತಿಕ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತ ಒಂದು ಅಡಿಪಾಯವನ್ನು ಹಾಕುವಂತ ಒಂದು ಶಕ್ತಿ ಏನಾದರೂ ಈ ದೇಶದಲ್ಲಿದೆ ಅಂತ ಹೇಳಿದ್ರೆ ಅದು ಶಿಕ್ಷಕರಿಗೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ನನಗೂ ಅಷ್ಟೇ ಶಿಕ್ಷಕರಿಂದ ಅಪಾರವಾದಂಥ ಒಂದು ಗೌರವ. ಇವತ್ತು ದೇ ಆರ್ ದಿ ಪಿಲ್ಲರ್ಸ್ ಆಫ್ ದ ನೇಷನ್. ಈ ಸಮಾಜದ ಆಧಾರ ಸ್ತಂಭಗಳು ಶಿಕ್ಷಕರು. ಒಂದು ತಂದೆ ತಾಯಿ ಒಬ್ಬ ಮಗುಗೆ ಜನ್ಮ ಕೊಟ್ರೆ ಆ ಮಗುವನ್ನ 5 ವರ್ಷ ಆದ್ಮೇಲೆ ತಂದು ಶಿಕ್ಷಕರ ಹತ್ರ ಬಿಟ್ರೆ ಯಾವ ರೀತಿ ಕಲ್ಲನ್ನ ಒಂದು ಒಡೆದು ಒಂದು ರೂಪವನ್ನು ಕೊಡ್ತಾರೋ ಅದೇ ರೀತಿ ಮಕ್ಕಳನ್ನ ತಿದ್ದಿ ಒಂದು ರೂಪವನ್ನು ಕೊಟ್ಟು ಸಮಾಜದ ಒಂದು ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಏನಾದಿದ್ರೆ ಅದು ಶಿಕ್ಷಣ ಸಂಸ್ಥೆ, ಶಿಕ್ಷಕರು ಅಂತ ಹೇಳ್ತೀನಿ ನಾನು. ಅದಕ್ಕೆ ನಿಮಗೆ ಅಪಾರವಾದಂಥ ಗೌರವ ಈ ಸಮಾಜದಲ್ಲಿದೆ. ಈ ಸಮಾಜ ನಿಮ್ಮಿಂದ ಬಹಳಷ್ಟು ಅಪೇಕ್ಷಿಸ್ತಾ ಇದೆ ಶಿಕ್ಷಕರಿಂದ. ಯಾಕಂದ್ರೆ ಯು ಆರ್ ದಿ ಪಿಲ್ಲರ್ಸ್ ಆಫ್ ದ ನೇಷನ್. ಈ ಸಮಾಜದ ಈ ದೇಶದ ಆಧಾರ ಸ್ತಂಭಗಳು ನೀವು. ಶಿಕ್ಷಕರು ಅಂದ್ರೆ ಎಲ್ಲೋ ಒಂದು ಕಡೆ ಒಂದು ನೆನಪಾಗ್ತದೆ ಎಷ್ಟು ಆ ಕಾಲಕ್ಕೆ ಶಿಕ್ಷಕರ ಬಗ್ಗೆ ಒಂದು ಗೌರವ ಇತ್ತು ಅನ್ನೋದಕ್ಕೆ ಒಂದು ವಿಚಾರ ನನಗೆ ನೆನಪಾಗ್ತದೆ. ಯಾಕೆಂದ್ರೆ ಅಲೆಕ್ಸಾಂಡರ್ ಕೇಳಿದಿರ್ತಾವು. ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅಂತ ಹೋದಂತ ಒಬ್ಬ ಮಹಾನ್ ವ್ಯಕ್ತಿ ಆತನು ಒಂದು ದಿವಸ ಒಂದು ರಾಜಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅರಿಸ್ಟಾಟಲ್ ತನ್ನ ಗುರು ಆಚೆ ಅಡ್ಡ ಬರ್ತಾನೆ. ಒಂದು ಅರಕಲು ಬಟ್ಟೆ ಹಾಕೊಂಡಿರ್ತಾನೆ. ಆತನ ನೋಡಿದ ತಕ್ಷಣ ಮಲಗಿ ಆತನ ಪಾದಗಳನ್ನು ಸ್ಪರ್ಶಿಸಿ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ಯಾರಿಗೆ? ಅರಿಸ್ಟಾಟಲ್ಗೆ. ಸರಿ, ಅರಿಸ್ಟಾಟಲ್ ಹೊರಟೋಗ್ತಾನೆ. ಆಮೇಲೆ ಅರಿಸ್ಟಾಟಲು ಅವರ ಮಹಾಮಂತ್ರಿ ಅರಮನೆಗೆ ಬರ್ತಾರೆ. ಆಗ ಮಂತ್ರಿ ಕೇಳ್ತಾನೆ, ಏನ್ ಸ್ವಾಮಿ, ಇಡೀ ಪ್ರಪಂಚವನ್ನೇ ಗೆದ್ದಂತ ನೀವು ಮಹೋನ್ನತ ವ್ಯಕ್ತಿ, ಅಷ್ಟೇ ಅಲ್ಲ ನಿಮ್ಮ ತಂದೆ ನಿಮಗೆ ಎಷ್ಟು ಬೇಕೋ ಒಳ್ಳೆ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಅಂತ ಒಬ್ಬ ಇಡೀ ವಿಶ್ವವನ್ನು ಗೆದ್ದಂತ ಒಬ್ಬ ವ್ಯಕ್ತಿ, ಒಬ್ಬ ಅರಕಲು ಬಟ್ಟೆ ಹಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಅದು ಸಾರ್ವಜನಿಕವಾಗಿ ನಮಸ್ಕಾರ ಆಗ್ತಿರಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾನೆ ಮಹಾಮಂತ್ರಿ. ಆಗ ಅರಿಸ್ಟಾಟಲ್ ಹೇಳ್ತಾನೆ, ನೋಡಿ ಮಹಾಮಂತ್ರಿ, ಅದು ಅಲೆಕ್ಸಾಂಡರು ಹೇಳ್ತಾನೆ, ಒಂದು ಸತ್ಯವನ್ನು ನೀನು ಅರಿಬೇಕು ಮಹಾಮಂತ್ರಿ. ನನ್ನ ತಂದೆ ಈ ದೇಹವನ್ನು ಕೊಟ್ಟಿದ್ದಾನೆ, ಅದು ಇವತ್ತೆಲ್ಲ ಅದು ನಶಿಸಿ ಹೋಗ್ಬೋದು. ನನ್ನ ತಂದೆ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾನೆ, ಅದು ಇವತ್ತು ನನ್ನ ಹಿಡಿತದಲ್ಲಿದೆ, ಈ ನಾಳೆ ನನ್ನ ಹಿಡಿತವನ್ನು ಬಿಟ್ಟು ಹೋಗಬಹುದು. ಆದರೆ ನನ್ನ ಕೊಟ್ಟಿದ್ದಾರಲ್ಲ ಗುರುಗಳು ವಿದ್ಯೆ, ಅದು ನಾನು ಸಾಯವರೆಗೂ ಶಾಶ್ವತವಾಗಿರ್ತಕ್ಕಂಥ ಒಂದು ಸಂಪತ್ತು. ಅದು ನಾನು ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳಿಬೇಕಾದ್ರೆ ನನ್ನ ಗುರುಗಳು ಹಾಕಿರ್ತಕ್ಕಂಥ ಒಂದು ಅಡಿಪಾಯ, ಅವರು ಕೊಟ್ಟಂತ ಒಂದು ಶಿಕ್ಷಣ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಅಂತ ಮಹೋನ್ನತ ವ್ಯಕ್ತಿಗೆ ನಾನು ನಮಸ್ಕರಿಸಿದೆ, ಇನ್ಯಾರಿಗೂ ನಾನು ನಮಸ್ಕರಿಸಲಿ ಅಂತ ಹೇಳ್ತಾನೆ. ಇದು ಶಿಕ್ಷಕರ ವ್ಯಕ್ತಿತ್ವ. ಅದು ಇವತ್ತಿಂದಲ್ಲ, ಆವತ್ತಿಂದಲೂ ಕೂಡ ಗುರುಕುಲಗಳು ಇವೆಲ್ಲವನ್ನು ಕೂಡ ತಗೊಂಡಾಗ ಇವತ್ತು ಸಮಾಜವನ್ನು ತೀಡಿ ನಾವೆಲ್ಲರೂ ಕೂಡ ಹೇಳ್ತೇವೆ, ಆತ್ನು ಈ ಸಾಧನೆ ಮಾಡಿದ್ದಾನೆ, ಇವರು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಎಲ್ಲಾ ಸಾಧನೆಗಳು ಮಾಡಿರ್ತಕ್ಕಂಥವ್ರ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿನೇ ನೀವು. ನಿಮ್ಮ ಒಂದು ಶಕ್ತಿಯಿಂದನೇ ಇವೆಲ್ಲವೂ ಕೂಡ ಈ ದೇಶದಲ್ಲಿ ಆಗ್ತಾ ಇದೆ. ಅದಕ್ಕೆ 20 ವರ್ಷ ನೀವು ಪಾಠ ಮಾಡಿ 20 ವರ್ಷ ಆದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ನಿಮ್ ಮುಂದೆ ಬಂದ್ರೆ ಅದನ್ನ ಯಾರಿಗಾದ್ರೂ ತಲೆ ಬಾಗ್ತಾನೋ ಇಲ್ವೋ, ನಿಮ್ ತಲೆ ಬಾಗಿ ನಮಸ್ಕಾರ ಆಗ್ತಾನೆ. ಅದು ನೀವು ಈ ಸಮಾಜದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ಒಂದು ಸಂಪತ್ತು. ಯಾಕಂದ್ರೆ ಯಾವತ್ತು ಗುರುಗಳಿಗೆ ಒಂದು ಸ್ಥಾನ ಇದೆ, ಗುರುಗಳಿಗೆ ಯಾವತ್ತೂ ಕೂಡ ಈ ಸಮಾಜ ತಲೆ ಬಾಗ್ತದೆ, ತಲೆಬಾಗಿ ನಮಸ್ಕರಿಸ್ತದೆ. ಅಂತ ಒಂದು ಪವಿತ್ರವಾದಂಥ ಒಂದು ಕೆಲಸವನ್ನ ತಾವೆಲ್ಲರೂ ಕೂಡ ಶಿಕ್ಷಕ ವೃಂದದವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಆ ಭಗವಂತ ನಿಮಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಡಲಿ, ಇನ್ನೂ ಒಂದು ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಪ್ರತಿಭೆಗಳನ್ನು ಹೊರತೆಗೆಯುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಒಂದು 4-6 ಮಾತುಗಳನ್ನು ಹೇಳುವಂಥ ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.